ನಮಸ್ತೆ ಫ್ರೆಂಡ್ಸ್, ವಿಜಯಲಕ್ಷ್ಮಿ ಕಿಚನ್ಗೆ ಸ್ವಾಗತ. ನಾವು ಇವತ್ತು ಮೆಣಸಿನ ಸಾರು ಮಾಡೋಣ. ಮೊದಲಿಗೆ ಬೇಕಾಗಿರೋ ಪದಾರ್ಥಗಳು: ಕೊತ್ತಂಬರಿ ಕಾಳು, ಮೆಣಸು, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಅರಿಶಿನ, ಸಾಸಿವೆ, ಬೆಲ್ಲ, ಕರಿಬೇವು, ಒಂದು ಈರುಳ್ಳಿ ಹೆಚ್ಕೊಂಡಿರೋದು, ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಮೊದಲಿಗೆ 1.5 ಸ್ಪೂನು ಮೆಣಸು ತೊಗೊಂಡಿದ್ದೀವಿ, 1.5 ಸ್ಪೂನು ಕೊತ್ತಂಬರಿ ಕಾಳು ತೊಗೊಂಡಿದ್ದೀನಿ, 1.5 ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ, 2 ಬೆಳ್ಳುಳ್ಳಿಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮೊದಲಿಗೆ ನಾವು ಮೆಣಸನ್ನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ. ಇವೆಲ್ಲವನ್ನು ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಬೆಚ್ಚಗಾದರೆ ಸಾಕು. ಇದನ್ನು ಒಂದೊಂದನ್ನೇ ಜಾರಿಗೆ ಹಾಕೊಳ್ಳೋಣ. ನೆಕ್ಸ್ಟು ನಾವು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಜೀರಿಗೆನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ನೆಕ್ಸ್ಟು ಧನಿಯಾ, ಇದನ್ನೆಲ್ಲ ಜಾರಿಗೆ ಹಾಕೊಳ್ಳೋಣ. ಗ್ಯಾಸನ್ನು ಆಫ್ ಮಾಡೋಣ. ಜಾರಿಗೆ ಬೆಳ್ಳುಳ್ಳಿನೂ ಹಾಕ್ಕೊತಾ ಇದ್ದೀನಿ, 2 ಬೆಳ್ಳುಳ್ಳಿ. ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಬಿಡೋಣ. ಒಗ್ಗರಣೆ ಮಾಡ್ಕೊಳ್ಳೋಣ. ಫಸ್ಟು 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಸಾಸಿವೆ, ಚಟಪಟ ಅನ್ಬೇಕಾದ್ರೆ ಈರುಳ್ಳಿ ಹಾಕ್ತಾ ಇದ್ದೀನಿ. 1 ಈರುಳ್ಳಿ ಸಾಕು ಒಗ್ಗರಣೆಗೆ. ನೆಕ್ಸ್ಟ್ ಕರಿಬೇವು ಹಾಕ್ತಾ ಇದ್ದೀನಿ. ಇದು ಬೇಯ್ತಾ ಇದೆ. ಇದಕ್ಕೆ ನಾವು ಮಿಕ್ಸಿ ಮಾಡಿರೋದನ್ನು ಎಲ್ಲದನ್ನು ಪೌಡರ್ನ ಹಾಕೊಂಡ್ಬಿಡೋಣ. ಎಷ್ಟು ನೀರು ಬೇಕೋ ಅಷ್ಟು ಹಾಕೋಬೇಕು. ಎಷ್ಟು ಬೇಕಾದರೂ ಹಾಕೋಬೋದು. ಸ್ವಲ್ಪ 1-2 ಗ್ಲಾಸಷ್ಟು ಹಾಕ್ತಾ ಇದ್ದೀನಿ ನಾನು 1-2 ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ. ಇದು ಪಳ ಪಳ ಅಂತೇಳಿ
ಕುದಿಬೇಕು, ಚೆನ್ನಾಗಿ ಕುದಿಬೇಕು. ಘಮ ಘಮ ಅಂತೇಳಿ ವಾಸನೆ ಬರುತ್ತೆ, ಆವಾಗ ನಾವು ಇಳಿಸ್ಬೇಕು. ಆವಾಗ ಮೆಣಸಿನ ಸಾರು ರೆಡಿಯಾಗಿರುತ್ತೆ, ರುಚಿಯಾಗೂ ಇರುತ್ತೆ. ಚಳಿಗಾಲದಲ್ಲಿ ಶೀತ ಆದಾಗೆ ಬಾಯಿ ಕೆಟ್ಟೋದಾಗೆಲ್ಲ ಇದು ತುಂಬ ರುಚಿಕರ ಆಗಿರುತ್ತೆ ಈ ಸಾರು. ಈ ವಿಡಿಯೋ ನಿಮಗೆ ಲೈಕ್ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದಕ್ಕೆ ಸ್ವಲ್ಪ ಕೊತ್ತಂಬರಿನೂ ಹಾಕೋಣ ಮೇಲೆ. ಫ್ರೆಂಡ್ ನೋಡಿ, ಇದೆಷ್ಟು ಘಮ 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 ವಾಸನೆ ಬರ್ತಾ ಇದೆ, ಕುದೀತಾನೂ ಇದೆ. ತುಂಬ ರುಚಿಯಾಗಿರುತ್ತೆ ಮೆಣಸಿನ ಸಾರು. ಈ ವಿಡಿಯೋ ಲೈಕ್ ಆದಲ್ಲಿ ಸಬ್ಸ್ಕ್ರೈಬನ್ನು ಮಾಡಿ. ಧನ್ಯವಾದಗಳು. ಮೆಣಸಿನ ಸಾರು ರೆಡಿಯಾಗಿದೆ ನೋಡಿ ಫ್ರೆಂಡ್. ಮೆಣಸಿನ ಸಾರು ರೆಡಿಯಾಗಿದೆ, ತುಂಬ ರುಚಿಕರ ಆಗಿರುತ್ತೆ. ಧನ್ಯವಾದಗಳು.